ಮಷೀನ್ ನಲ್ಲೂ ಜೆರಾಕ್ಸ್ ಬಂದ್ರೆ ಈತನ ಜೆರಾಕ್ಸ್ ಮಷೀನ್ ನಲ್ಲಿ ಗರಿ ಗರಿ ನೋಟು ಬರ್ತಾ ಇತ್ತು. ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ಊರಿಗೆಲ್ಲ ಒಂದ್ ದಾರಿ ಆದ್ರೆ ಇವನಿಗೆ ಮತ್ತೊಂದು ದಾರಿ. ಖರ್ಚಿಗೆ ಹಣ ಇಲ್ಲ ಅಂತ ಖೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದಂಥ ಈತನ ಅತಿ ಬುದ್ಧಿವಂತಿಕೆ ಕಂಬಿ ಹಿಂದೆ ಸೇರೋ ಹಾಗೆ ಮಾಡ್ಬಿಟ್ಟಿದೆ. ಹೀಗೆ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವರಪ್ಪನು ದುಡ್ಡೇ ದೊಡ್ಡಪ್ಪ, ನಿನಗೆ ಒಂದು ಪೈಸಾನು ಕೊಡಲ್ಲಪ್ಪ ಅಂದಿದ್ನಂತೆ. ಅದಕ್ಕೆ ಇವನೇ ಗರಿ ಗರಿ ನೋಟನ್ನೇ ಪ್ರಿಂಟ್ ಮಾಡಲು ಹೋಗಿ ಲಾಕ್ ಆಗಿದ್ದಾನೆ. ಖರ್ಚಿಗೆ ಹಣ ಬೇಕು ಅಂತ ಖೋಟಾ ನೋಟು ಪ್ರಿಂಟ್. ಖೋಟಾ ನೋಟನ್ನೇ ಪಾವತಿಸಿ ಟೋಪಿ ಹಾಕಿದ್ದ ಚಾಲಾಕಿ. ಈತನ ಹೆಸರು ಕ್ರಿಶ್ ಮಾಲಿ. ಟೆಕ್ಸ್ಟೈಲ್ಸ್ ಉದ್ಯಮಿಯೊಬ್ಬರ ಮಗ. ಮನೆಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಜಗಳವಾಡಿಕೊಂಡಿದ್ದ ಈತ ಅದೇ ಸಿಟ್ಟಿಗೆ ಆನ್ಲೈನ್ ಮೂಲಕ ಜೂನ್ 1ರಂದು ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿದ್ದ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿದ್ದ ಈ ಕ್ರಿಶ್ ಮಾಲಿ ಖರ್ಚಿಗೆ ಕಾಸು ಬೇಕು ಅಂತ ತಾನೇ ಖೋಟಾ ನೋಟು ಪ್ರಿಂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ. ಹೋಟೆಲ್ಗೆ ಬರುವಾಗಲೇ ಬ್ಯಾಗ್ನಲ್ಲಿ ಪ್ರಿಂಟರ್, ಸ್ಕ್ಯಾನರ್ಗಳನ್ನ ತಂದಿದ್ದ. 7 ದಿನ ಹೋಟೆಲ್ ರೂಮ್ನಲ್ಲಿ ಕುಳಿತು 500 ರೂಪಾಯಿ ಮುಖಬೆಲೆಯ ನೋಟು ಕಲರ್ ಜೆರಾಕ್ಸ್ ಮಾಡಿದ್ದ. ಬಳಿಕ ಜೂನ್ 7ರಂದು ಮಧ್ಯಾಹ್ನ ಹೋಟೆಲ್ನಿಂದ ಚೆಕ್ಔಟ್ ಆಗುವಾಗ ನಕಲಿ ನೋಟುಗಳ ಮೂಲಕವೇ 3000 ರೂಪಾಯಿ ಬಿಲ್ ಪಾವತಿ ಮಾಡಿ ತೆರಳಿದ್ದ. ಬಳಿಕ ಕ್ರಿಶ್ ಮಾಲಿ ತಂಗಿದ್ದ ರೂಮ್ ಕ್ಲೀನ್ ಮಾಡುವಾಗ ಕಸದ ಬುಟ್ಟಿಯಲ್ಲಿ ಕೆಲ ನಕಲಿ ನೋಟುಗಳು ಪತ್ತೆಯಾಗಿತ್ತು. ಹೋಟೆಲ್ ಮ್ಯಾನೇಜರ್ ಈ ಬಗ್ಗೆ ಅನುಮಾನಗೊಂಡು ಆತ ನೀಡಿದ್ದ ನೋಟುಗಳನ್ನ ಪರಿಶೀಲಿಸಿದಾಗ ಅವು ನಕಲಿ ಅಂತ ತಿಳಿದು ಬಂದಿತ್ತು. ತಕ್ಷಣ ಹೋಟೆಲ್ ಮ್ಯಾನೇಜರ್ ಮೊಹಮ್ಮದ್ ಶರೀಫ್ ಉದ್ದೀನ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಆಧಾರ್ ಕಾರ್ಡ್ ಕೊಟ್ಟ ಕ್ಲೂನಿಂದ ಕ್ರಿಶ್ ಅಂದರ್. ಹೋಟೆಲ್ ಮ್ಯಾನೇಜರ್ ದೂರು ಆಧರಿಸಿ ಫೀಲ್ಡ್ಗಿಳಿದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ರೂಮ್ ಪರಿಶೀಲನೆ ನಡೆಸಿದಾಗ ಬಿಳಿ ಪೇಪರ್ ಬಂಡಲ್ ಪತ್ತೆಯಾಗಿತ್ತು. ಬಳಿಕ ರೂಮ್ ಬಾಡಿಗೆಗೆ ಪಡೆದುಕೊಳ್ಳುವಾಗ ಆರೋಪಿ ನೀಡಿದ್ದ ಆಧಾರ್ನಲ್ಲಿದ್ದ ವಿಳಾಸ ಆಧರಿಸಿ ಆರೋಪಿಯನ್ನ ಬಂಧಿಸಿದ್ರು. ಒಟ್ನಲ್ಲಿ ಊರ್ಗೆಲ್ಲ ಒಂದು ದಾರಿ ಆದ್ರೆ ನನಗೆ ಮತ್ತೊಂದು ದಾರಿ ಅಂತ ಅಡ್ಡದಾರಿ ಹಿಡಿದಿದ್ದ ಈ ಕ್ರಿಶ್ ಮಾಲಿ ಕಂಬಿ ಎಣಿಸುವಂತಾಗಿದೆ. ಖರ್ಚಿಗೆ ಹಣ ಕೊಡೋದಕ್ಕೆ ಮಗ ಇಂಥದ್ದೊಂದು ಖನಂದಾರಿ ಕೆಲಸ ಮಾಡಿದ್ದು ಪೋಷಕರನ್ನ ಕಣ್ ಬಿಡುವಂತೆ ಮಾಡಿದೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.